ಈ 100 ಡೇಸ್ ಚಾಲೆಂಜ್ನ ಗೋಲ್ ಏನು? ಈ ಒಂದು 100 ಡೇಸಲ್ಲಿ ಪ್ರತಿದಿನ ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡ್ತಾ ಇರ್ತೀವಿ. ಹೌ ಟು ಥಿಂಕ್, ಹೌ ಟು ಕನೆಕ್ಟ್ ಅವರ್ ಗೋಲ್ ಇನ್ ನೆಕ್ಸ್ಟ್ ಇಯರ್. ಈ ಗೋಲ್ ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕು? ಸಿಂಪಲ್ ಮಗ. ಈ ಒಂದು 100 ಡೇಸ್ ಚಾಲೆಂಜ್ ನಮ್ಮ ಗೋಲ್ ಏನು? ನಮ್ಮ ಫಿಸಿಕಲ್ ಬಾಡಿ, ನಮ್ಮ ಮೈಂಡ್ನ ಟ್ರಾನ್ಸ್ಫಾರ್ಮೇಷನ್ ಮಾಡೋದು. ಈ ದಿನ ನಾವು ಏನು ಮಾಡಿದ್ವಿ ಅನ್ನೋದು ಮ್ಯಾಟ್ರ್ ಅಲ್ಲ, ಇವಾಗಿಂದ ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ 100 ಡೇಸ್ ಚೇಂಜ್ ಸಿಂಪಲ್. ಯಾವ ರೀತಿ ಗೋಲ್ ಸೆಟ್ಟಿಂಗ್ ಮಾಡ್ಬೇಕಂದ್ರೆ, ಲೈಫಲ್ಲಿ ಏನೋ ಒಂದು ಗೋಲ್, ಒಂದು ಪರ್ಪಸ್ ಅಂತ ಇಟ್ಕೋ. ಏನೋ ಆಗಿರ್ಬೋದು, ನೀನು ಮನಿ ಕಟ್ಟಬೇಕಾ, ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕಾ, ಒಂದು ಪೇರೆಂಟ್ಸ್ಗೆ ವರ್ಲ್ಡ್ ಟೂರ್ ತೊಗೊಂಡು ಹೋಗ್ಬೇಕಾ, ಅದು ಇವಾಗ ನೀವು ಪ್ರೆಸೆಂಟ್ ಇರೋ ಸಿಚುವೇಶನಿಂದ, ಪ್ರೆಸೆಂಟ್ ವರ್ಕ್ನಿಂದ ಎಷ್ಟು ವರ್ಷದಲ್ಲಿ ಆಗ್ಬೋದು ಸೆಟ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ 5 ವರ್ಷನ 5 ಇಯರ್ ಲಾಂಗ್ ಟರ್ಮ್ ಗೋಲ್ ಅಂತ ಸೆಟ್ ಮಾಡಿ. ಇವಾಗ 5 ಇಯರ್ ಗೋಲ್ ಇಲ್ಲ, ಅದನ್ನ ನಾವು 1 ವರ್ಷಕ್ಕೆ ತೊಗೊಂಬನ್ನಿ. ಆ ಒಂದು ಗೋಲ್ ರೀಚ್ ಆಗೋಕೆ ನಾನು ಈ 1 ವರ್ಷದಲ್ಲಿ ಏನು ಮಾಡ್ಬೋದು? 1 ವರ್ಷ ಇದ್ದಿದ್ದು ಮತ್ತೆ 1 ತಿಂಗಳು ತೊಗೊಂಡು ಬನ್ನಿ. 1 ವರ್ಷ ಗೋಲನ್ನು ರೀಚ್ ಮಾಡೋಕ್ಕೆ ನಾನು ಈ ತಿಂಗಳಲ್ಲಿ ನಾನು ಏನು ಮಾಡ್ಬೋದು? ಅದು ಪ್ರಿಯಾರಿಟಿ. ಆ 1 ತಿಂಗಳನ್ನ ವೀಕ್ಲಿ ತೊಗೊಂಬನ್ನಿ. ಗುರು, ಆ 1 ತಿಂಗಳ ಗೋಲನ್ನು ರೀಚ್ ಆಗೋಕ್ಕೆ ನಾನು ಈ ವೀಕ್ಲಿ ಏನು ಮಾಡ್ಬೋದು? ನಾನು ಡೈಲಿ ಆ ವೀಕ್ ಇದ್ದಿದ್ದನ್ನ ಡೇ ತೊಗೊಂಬನ್ನಿ. ಈ 24 ಅವರ್ಸಲ್ಲಿ ನಾನು ವೀಕ್ಲಿ ಗೋಲ್ ಮತ್ತು ಆ ಪರ್ಪಸ್ ಸಮೀಪ ಹೋಗೋಕ್ಕೆ ನಾನು ಇವತ್ತೇನು ಮಾಡಬೇಕು? ಆ ಡೇನ ಈಗ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋಕ್ಕೆ, ನನ್ನ ಗೋಲ್ನ ರೀಚ್ ಮಾಡೋಕ್ಕೆ ನಾನು ಇವಾಗ ಏನು ಮಾಡಬೇಕು? ಇದನ್ನು ನೀವು ಕನೆಕ್ಟ್ ಮಾಡ್ಕೊತ ಹೋದಾಗ ಆ ಒಂದು 5 ಇಯರ್ ಗೋಲ್ ರೀಚ್ ಆಗುತ್ತೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಸೆಟ್ ಅವರ್ ಗೋಲ್. ಲೈಫಲ್ಲಿ ಆ ಗೋಲ್ನ ಸೆಟ್ ಮಾಡಿದೆ ಅಂದರೆ ಇವಾಗ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.